ಹಾಯ್ ಹಲೋ ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಾಗೆ ಚೆನ್ನಾಗಿದ್ದೀನಿ. ಬನ್ನಿ ಈ ದಿನ ವೆಜಿಟೇಬಲ್ ರೈಸ್ ಹೇಗೆ ಮಾಡೋದು ನೋಡ್ಕೊಬರೋಣ. ನೋಡಿ, ನಾನು ಆಲ್ರೆಡಿ ವೆಜಿಟೇಬಲ್ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಹಸಿ ಬಟಾಣಿ, ಹೂಕೋಸು ಮತ್ತು ನವಿಲುಕೋಸು ಎಲ್ಲ ನೀಟಾಗಿ ವಾಶ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಬಟಾಣಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನಂತರ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ರೆಡ್ ಚಿಲ್ಲಿ, ಮತ್ತು ಸ್ವಲ್ಪ ಒಂದು 4 ಏಲಕ್ಕಿ, ಒಂದೆರಡು 2 ಇಂಚು ಚಕ್ಕೆ, ಒಂದೆರಡು ಲವಂಗ, ಪಲಾವ್ ಎಲೆ, ಮತ್ತು ಒಂದು 4 ಈರುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಟೊಮೆಟೊ ಎಲ್ಲ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ. ಯಾಕಂದರೆ ನಾನು ಯಾವುದೇ ರೀತಿ ಮಸಾಲೆ ರುಬ್ಕೊಂಡಿಲ್ಲ ವೆಜಿಟೇಬಲ್ ರೈಸ್ಗೆ. ಎಲ್ಲ ಹಚ್ಚಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅತಿ ಬೇಗನೆ ಮಾಡೋದು ಹೇಗೆ ಅಂತ ನೋಡಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನನ್ನ ವಿಡಿಯೋನ. ಈಗೊಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿದ ನಂತರ ನೋಡಿ, ಎಣ್ಣೆ ಹಾಕಿ ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಫ್ಲೇವರ್ ಘಮ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ತುಪ್ಪ ಒಂದು 2 ಸ್ಪೂನ್ ತುಪ್ಪ ಹಾಕಿ ನಂತರ ಆಯಿಲ್ ಹಾಕ್ತಾಯಿದ್ದೀನಿ. ಕುಕ್ಕರ್ ಸ್ವಲ್ಪ ನೀಟಾಗಿ ಕಾಯಲಿ. ನೋಡಿ, ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಒಂದು 2 ಸ್ಪೂನು ಮನೆಯಲ್ಲೇ ಮಾಡ್ತೀವಿ ನಾವು. ತುಪ್ಪ ಹೊರಗಡೆಯಿಂದ ತರಲ್ಲ, ಮನೇಲಿ ಮಾಡಿರೋ ಅಂಥ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಂತರ ಒಂದು 3ರಿಂದ 4 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದ ನಂತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲ ಒಂದು ಕಡೆ ಇಟ್ಕೊಳ್ಳಿ. ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಕಲ್ಲು ಹೂವು ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಹಸಿಮೆಣ್ಸಿಕಾಯಿ ಬಾಯಿಗೆ ಹಂಗೆ ಸಿಗಬಾರ್ದು ಅಂದ್ಬಿಟ್ಟು ನಾನು ಕಡಿಮೆನೇ ಇರಲಿ ಸ್ಪೈಸಿ ಖಾರ ಅಂದ್ಬಿಟ್ಟು ನಾನು ಹಾಗೆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿ ಆಯಿತು. ನೋಡಿ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ. ನಾನು ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ, ಹಸಿದು. ನಂತರ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋ ರೀತಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಯಾವುದೇ ರೀತಿ ಮಸಾಲೆ ನಾನು ರುಬ್ಕೊಂಡಿಲ್ಲ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಎಲ್ಲ ರೆಡಿ ಹಚ್ಕೊಂಡು ಹಾಗೆ ಒಗ್ಗರಣೆ ಹಾಕಿ ವೆಜಿಟೇಬಲ್ ರೈಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಘಮ ಅಂತ ಬರುತ್ತೆ ಟೇಸ್ಟು. ನೋಡಿ, ಈರುಳ್ಳಿ ಚೆನ್ನಾಗಿ ಅದರಲ್ಲೇ ಬೇಯಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಬ್ರೌನ್ ಕಲರ್ ಬರೋ ರೀತಿ ಫುಲ್ಲು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇವಾಗ ಫ್ರೈ ಆಗಿದೆ ನೋಡಿ, ಕಾಣ್ತಾ ಇದೆ ನಿಮಗೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಲ್ಲ ನಾನು. ಕಲ್ಲು ಬರುತ್ತಲ್ಲ ಇದು ಜಜ್ಜೋದು, ಅದರಲ್ಲಿ ನುಣ್ಣಗೆ ಸ್ವಲ್ಪ ಜಜ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಗೆ ಹಾಕ್ಕೊಳೋದ್ಕಿಂತಲೂ ಚೆನ್ನಾಗಿ ಬರುತ್ತೆ ಆ ಥರ ಜಜ್ಜಿದ್ರೆ. ಘಮ ಬರುತ್ತೆ ಪಲಾವು, ವೆಜಿಟೇಬಲ್ ರೈಸ್. ನೋಡಿ, ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಿದೆ, ಸ್ಮೆಲ್ಲು. ಇದಾದ ನಂತರ ಇವಾಗ ಹಚ್ಚಿಟ್ಕೊಂಡಿದ್ದೀವಲ್ಲ ಟೊಮೆಟೊ, ಸಣ್ಣಕ್ಕೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋ ಟೊಮೆಟೊ, ಸ್ವಲ್ಪ ಪುದೀನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅದರಲ್ಲೇ ಬೇಯಬೇಕು ಎಣ್ಣೆಲಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು ಎಣ್ಣೆಲೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟ್ ಬರುತ್ತೆ. ಟೊಮೆಟೊ ಎಲ್ಲ ನೋಡಿ ಬೇಯ್ತಾ ಇದೆ, ಬೆಂದಿದೆ. ಇವಾಗ ಎಲ್ಲ ಹಚ್ಚಿಟ್ಕೊಂಡಿದ್ರಲ್ಲ ತರಕಾರಿ ನೀಟಾಗೆಲ್ಲ ತೊಳ್ಕೊಂಡು ಇವಾಗ ತರಕಾರಿ ಆ್ಯಡ್ ಮಾಡ್ತೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ವಾಶ್ ಮಾಡಿಟ್ಟಿದೆ. ನೋಡಿ, ಟೊಮೆಟೊ ಈ ರೀತಿ ತುಂಬ ಚೆನ್ನಾಗಿ ಬೇಯಬೇಕು. ಎಣ್ಣೆಲ್ಲೇ ತುಂಬ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ತೊಳೆದಿಟ್ಟಿರೋಂಥ ತರಕಾರಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಹಾಕ್ತಾಯಿದ್ದೀನಿ ನೋಡಿ, ತೊಳೆದಿಟ್ಟಿರೋ ತರಕಾರಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ರುಬ್ಬೋದು ಟೆನ್ಷನ್ ಎಲ್ಲ ಬೇಡ. ಈ ರೀತಿ ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಿ ಬರುತ್ತೆ. ಅತಿ ಬೇಗನೆ ಮಾಡ್ಕೋಬೇಕು. ಎಲ್ಲಿಗಾದ್ರೂ ಬೇಗ ಟೈಮ್ ಆಯ್ತಪ್ಪ ಕೆಲ್ಸಕ್ಕೆ ಹೋಗಬೇಕು, ಮಕ್ಳಿಗೆ ಬಾಕ್ಸ್ ಮಾಡಿಕೊಡ್ಬೇಕು ಅಂತ ಈಸಿ ಬೇಗ ಮಾಡಬೇಕು ಅನ್ನೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಯಾವುದೇ ರೀತಿ ನಾನು ಏನು ಪೇಸ್ಟು ರುಬ್ಕೊಂಡಿಲ್ಲ, ಟೊಮೆಟೊನೂ ರುಬ್ಕೊಂಡಿಲ್ಲ, ಎಂಥದ್ದು ಇಲ್ಲ, ಎಲ್ಲ ಹಚ್ಚಿ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತರಕಾರಿ ಎಲ್ಲ ಹಾಕಾಯಿತು. ಇವಾಗ 1-2ರಿಂದ 3 ಲೋಟ ಅಕ್ಕಿ ನೆನೆಸಿ ಇಟ್ಕೋಬೇಕು. ಬಾಸುಮತಿ ರೈಸ್ ಆದರೆ ನೆನೆಸಿಟ್ಕೊಳ್ಳಿ. ಮಾಮೂಲಿ ರೈಸ್ ಆದರೆ ಬುಲೆಟ್ ರೈಸು ರೈಸ್ ಇರುತ್ತಲ್ಲ, ಮಾಮೂಲಿ ವಾಶ್ ಮಾಡಿ 1-2ರಿಂದ 3 ಸರಿ ವಾಶ್ ಮಾಡಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹಾಕಾಯ್ತು. ಅಕ್ಕಿ ತೊಳೆದು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ರುಬ್ಕೊಂಡು ಮಸಾಲೆ ಐಟಮ್ ತಿಂದರೆ ಜಾಸ್ತಿ ದಪ್ಪ ಆಗೋದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಈ ಥರ ಹಚ್ಚಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅತಿ ಬೇಗನೆ ನಾವು ಟಿಫನ್ ರೆಡಿ ಮಾಡ್ಬೋದು. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ, ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿಣ ಪೌಡರ್ ಹಾಕಿದ್ದೀನಿ ನಾನು. ಕಲರ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಫೈನಲ್ ಟಚಪ್ಪು ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಪುದೀನ ಕೊತ್ತಂಬರಿ ನೀಟಾಗಿ ವಾಶ್ ಮಾಡಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ನಾನು. ಲಾಸ್ಟಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫೈನಲ್ ಟಚಪ್ ಕೊತ್ತಂಬರಿ ಪುದೀನ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಏನೇನು ಅಡುಗೆ ಮಾಡಬೇಕು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ರೀತಿ ಅಡುಗೆ ಮಾಡಿ ನೋಡಿಸ್ತೀನಿ. ಏನು ಅಡುಗೆ ಬೇಕು ಅಂತ ಹಾಕಿ ನಾನು ಅಡುಗೆ ಮಾಡಿ ತೋರಿಸ್ತೀನಿ ನಿಮಗೆ. ನನ್ನ ಚಾನಲ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ನು. ಥ್ಯಾಂಕ್ ಯು. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿ ಆಯಿತು. ನೋಡಿ, ವಿಷಲ್ ಇವಾಗ ಬಿಡ್ತಾಯಿದ್ದೀನಿ ಏರು. ನೋಡಿ, ಎಷ್ಟು ಅದ್ಭುತವಾಗಿ ಬಂದಿದೆ. ಟೇಸ್ಟು, ರುಚಿ ಸೂಪರಾಗಿ ಬಂದಿದೆ ವೆಜಿಟೇಬಲ್ ರೈಸು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೆಜಿಟೇಬಲ್ ರೈಸು. ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್.